ಹಿಮಾಚಲ ಪ್ರದೇಶದಲ್ಲಿ ರಾಕಿ ಅನ್ನೋ ನಾಯಿ ಬರೋಬ್ಬರಿ 63 ಜನರ ಜೀವ ಕಾಪಾಡಿದೆ. ಅದಿನ ಮಂಡಿ ಜಿಲ್ಲೆಯ ಸಿಯಾತಿ ಅನ್ನೋ ಹಳ್ಳಿಯಲ್ಲಿ ಭೀಕರ ಭೂಕುಸಿತ ಉಂಟಾಗಿತ್ತು. ಈ ವೇಳೆ 63 ಜನರ ಪಾಲಿಗೆ ರಾಕಿ ಹೀರೋ ಆಗಿದ್ದಾನೆ. ಅಂದಹಾಗೆ ಜೂನ್ 26ನೇ ತಾರೀಕು ಅಲ್ಲಿ ಭಾರಿ ಮಳೆ ಸುರಿತಾ ಇತ್ತು. ಈ ವೇಳೆ ಮಧ್ಯರಾತ್ರಿ 12:30ರಿಂದ 1 ಗಂಟೆ ನಡುವೆ ಲಲಿತ್ ಕುಮಾರ್ ಅನ್ನೋರ ಮನೆಯಲ್ಲಿದ್ದ ಈ ರಾಕಿ ವಿಚಿತ್ರವಾಗಿ ಬೊಗಳೋಕೆ ಶುರು ಮಾಡ್ದ. ಆ ಸೌಂಡ್ಗೆ ಎಚ್ಚರಗೊಂಡ ಲಲಿತ್ ಒಂದು ಕ್ಷಣ ರಾಕಿ ಏನಾಯ್ತು, ಯಾಕೆ ಈ ರೀತಿ ಕೂಗ್ತಾ ಇದ್ದಾನೆ ಅಂತ ಹೇಳಿ ವಿಚಲಿತರಾಗಿದ್ದಾರೆ. ಮರುಕ್ಷಣ ಮಳೆ ಸದ್ದು ಕೇಳಿ ತಕ್ಷಣ ಗ್ರೌಂಡ್ ಫ್ಲೋರ್ಗೆ ಬಂದು ನೋಡಿದ್ದಾರೆ. ಆಗ ಮನೆ ಗೋಡೆಯಲ್ಲಿ ದೊಡ್ಡ ಬಿರುಕು ಕಾಣಿಸಿದೆ. ಅಲ್ಲದೆ ಅದರಲ್ಲಿ ವೇಗವಾಗಿ ನೀರು ನುಗ್ತಿರೋದು ಕೂಡ ಕಂಡು ಬಂದಿದೆ. ಕೂಡಲೇ ಎಚ್ಚೆತ್ತುಕೊಂಡ ಲಲಿತ್ ಕುಮಾರ್ ರಾಕಿಯನ್ನ ಎತ್ಕೊಂಡು ತಮ್ಮ ಮನೆಯಲ್ಲಿದ್ದವರನ್ನ ಆಚೆ ಕರ್ಕೊಂಡು ಬಂದಿದ್ದಾರೆ. ಈ ವೇಳೆ ಘಟ್ಟದಲ್ಲಿದ್ದ ಇವರ ಮನೆಯಿಂದ ಹಳ್ಳಿಯ ತಗ್ಗು ಪ್ರದೇಶದ ಕಡೆಗೆ ಮಣ್ಣು ಕುಸಿಯೋಕೆ ಶುರುವಾಗಿರುವುದು ಕಂಡು ಬಂದಿದೆ. ತಕ್ಷಣ ಲಲಿತ್ ಹಳ್ಳಿಯಲ್ಲಿದ್ದ ಮನೆಗೆ ಓಡಿ ಹೋಗಿ ಅಲರ್ಟ್ ಮಾಡಿದ್ದಾರೆ. ಎಲ್ಲರೂ ಆಚೆ ಬಂದಿದ್ದಾರೆ. ಕೆಲವೇ ನಿಮಿಷದಲ್ಲಿ ಹಳ್ಳಿಯಲ್ಲಿ ಭಾರಿ ಭೂಕುಸಿತ ಉಂಟಾಗಿದೆ. 12ಕ್ಕೂ ಅಧಿಕ ಮನೆಗಳು ನೆಲಸಮ ಆಗಿವೆ. 6ಕ್ಕೂ ಅಧಿಕ ಮನೆ ಕಂಪ್ಲೀಟ್ ಮಣ್ಣಡಿ ಹೋಗಿದ್ದಾವೆ. ಕೇವಲ 4-5 ಕಟ್ಟಡ ಮಾತ್ರ ಉಳ್ಕೊಂಡಿದ್ದಾವೆ. ಕೇವಲ 5 ತಿಂಗಳ ಏಜ್ನ ಈ ರಾಕಿ ಅನ್ನೋ ನಾಯಿಯ ಒಂದೇ ಒಂದು ಎಚ್ಚರಿಕೆ ಮತ್ತು ಮಾಲೀಕನ ಸಮಯ ಪ್ರಜ್ಞೆಯಿಂದ ಇಡೀ ಹಳ್ಳಿ ಜನರ ಜೀವ ಉಳಿದಿದೆ. ಇಂಥ ಮತ್ತಷ್ಟು ಅಚ್ಚರಿಯ ಮಾಹಿತಿಗಾಗಿ ಮಸ್ತ್ ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಯಾವ ಕಾರಣಕ್ಕೂ ಮರಿಬೇಡಿ.